ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಬ್ಯಾಲೆನ್ಸ್ ಶೀಟ್ 6 ಮಾರ್ಕ್ಸ್ಗೆ ಹೇಗೆ ಬರುತ್ತೆ ಅನ್ನೋದೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ಸಾಕು. ನೆಕ್ಸ್ಟ್ ವಿಡಿಯೋದಿಂದ ನಾವು 14 ಮಾರ್ಕ್ಸ್ಗೆ ಹೋಗ್ಬಿಡೋಣ. ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿ. ಪ್ರಿಪೇರ್ ಎ ಬ್ಯಾಲೆನ್ಸ್ ಶೀಟ್ ಆಫ್ ಮಿಸ್ಟರ್ ನರಹರಿ ಆಸ್ ಆನ್ 31/3/2025. ನೋಡಿ, ನೇಮ್ ಆಫ್ ದಿ ಸೋಲ್ ಟ್ರೇಡರ್ ಏನಾದರೂ ಕೊಟ್ಟಿದ್ರೆ ಪ್ರಾಬ್ಲಮಲ್ಲಿ ನೀವು ದಯವಿಟ್ಟು ಮೇಲೆ ಟಾಪಲ್ಲಿ ಬರ್ಕೊಳ್ಳಿ, ಇನ್ ದಿ ಬುಕ್ಸ್ ಆಫ್ ನರಹರಿ ಅಂತ ಕೊಟ್ಟಿರಿ. ನೆಕ್ಸ್ಟ್ ನೋಡಿ, ಏನು ಐಟಮ್ಸ್ ಕೊಟ್ಟಿದ್ದಾನೆ ಅವನು. ಬ್ಯಾಲೆನ್ಸ್ ಶೀಟ್ ಐಟಮ್ಸು: ಕ್ಯಾಪಿಟಲ್ 50,000, ಡ್ರಾಯಿಂಗ್ಸ್ 10,000, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ 20,000, ಮೆಷಿನರಿ 20,000, ಫರ್ನಿಚರ್ 10,000, ಬಿಲ್ಸ್ ರಿಸೀವಬಲ್ಸ್ 5,000, ಕ್ಯಾಶ್ ಇನ್ ಹ್ಯಾಂಡ್ 5,000, BOD ಬ್ಯಾಂಕ್ ಓವರ್ ಡ್ರಾಫ್ಟ್ 6,000, sundry creditors 10,000, closing stock 11,000, bank loan 10,000, net profit 5,000. ನೋಡಿ, ಕ್ಯಾಪಿಟಲ್ ಈಸ್ ಎ ಲಯಬಿಲಿಟಿ. ನೆಕ್ಸ್ಟು ಡ್ರಾಯಿಂಗ್ಸ್ ಇದೆಯಲ್ಲ, ಡ್ರಾಯಿಂಗ್ಸನ್ನು ನಾವು ಕ್ಯಾಪಿಟಲ್ ಅಂಡರಲ್ಲಿ ಡಿಡಕ್ಟ್ ಮಾಡ್ತೀವಿ. ನಮಗೆ ಗೊತ್ತಿದೆ ಡ್ರಾಯಿಂಗ್ಸ್ ರಿಡ್ಯೂಸಸ್ ದಿ ಕ್ಯಾಪಿಟಲ್ ಅಂತ ಹೇಳಿ, ನೆಗೆಟಿವ್ ಫಿಗರ್ ಅದು. ನೆಕ್ಸ್ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಅಸೆಟ್, ಅದು ಟ್ಯಾಂಜಬಲ್ ಅಸೆಟ್. ನೆಕ್ಸ್ಟು ಮೆಷಿನರಿ ಆಲ್ಸೋ ಅಸೆಟ್, ಫರ್ನಿಚರ್ ಅಸೆಟ್, ಬಿಲ್ಸ್ ರಿಸೀವಬಲ್ಸ್ ಅಸೆಟ್, ಕ್ಯಾಶ್ ಇನ್ ಹ್ಯಾಂಡ್ ಅಸೆಟ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆಯಲ್ಲ, ನಮ್ಮ ಬಳಿ ಏನಾದರೂ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಲ್ಲದೆ ಇದ್ದರೂ ಬ್ಯಾಂಕಲ್ಲಿ ನಾವೇನು ಮಾಡ್ತೀವಿ, ಓವರ್ ಡ್ರಾಫ್ಟನ್ನು ಮಾಡ್ಕೊತೀವಿ. ಅದು ಕರೆಂಟ್ ಅಕೌಂಟ್ ಹೋಲ್ಡರ್ಗೆ ಒಂದು ಫೆಸಿಲಿಟಿಯನ್ನು ಕೊಟ್ಟಿರುತ್ತೆ ಬ್ಯಾಂಕು. ಅವ್ರು ಓವರ್ ಡ್ರಾಫ್ಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದು ಲಯಬಿಲಿಟಿ ಆಗುತ್ತೆ. ಫ್ಯೂಚರಲ್ಲಿ ಅವರು ಅದನ್ನು ರೀಪೇಮೆಂಟ್ ಮಾಡಬೇಕಾಗುತ್ತೆ ವಿತ್ ಇಂಟ್ರೆಸ್ಟ್. ನೆಕ್ಸ್ಟ್ ಸಂಡ್ರಿ ಕ್ರೆಡಿಟಾರ್ಸ್, ಸಪ್ಲೈಯರ್ಸ್ ಬರ್ತಾರೆ, ಅವರು ಕೂಡ ಲಯಬಿಲಿಟೀಸಲ್ಲಿ ಬರ್ತಾರೆ. ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕು ಅಸೆಟ್ ಆಗುತ್ತೆ ನಮಗೆ. ನೆಕ್ಸ್ಟ್ ಬ್ಯಾಂಕ್ ಲೋನ್ ಅಂತ ಇದೆ, ಬಾರೋಯಿಂಗ್ಸ್, ಅದು ಲಯಬಿಲಿಟಿ. ನೆಟ್ ಪ್ರಾಫಿಟ್ಟು ನಾವೇನು ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಅಂಡರಲ್ಲಿ ಇನ್ಕಾರ್ಪೊರೇಟ್ ಮಾಡ್ತೀವಿ. ಪ್ರಾಫಿಟ್ ಬಂದರೆ ಪ್ಲಸ್ ಮಾಡ್ತೀವಿ, ಲಾಸ್ ಬಂದಾಗ ಮೈನಸ್ ಮಾಡ್ತೀವಿ. ಬನ್ನಿ ಈಗ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋಣ. ಫಸ್ಟು ಲಯಬಿಲಿಟೀಸ್ ಅಂಡರಲ್ಲಿ ಏನು ಬರುತ್ತೆ ಅಂದರೆ ಕ್ಯಾಪಿಟಲ್ಗೆ ಏನೇನು ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ನಾನು ಫಸ್ಟ್ ಇನ್ಕಾರ್ಪೊರೇಟ್ ಮಾಡಿಬಿಡ್ತೀನಿ. ಓಪನಿಂಗ್ ಕ್ಯಾಪಿಟಲ್ ಫಸ್ಟು, ಓಪನಿಂಗ್ ಕ್ಯಾಪಿಟಲ್, ಆಡ್ ಫರ್ದರ್ ಕ್ಯಾಪಿಟಲ್ ಮೀನ್ಸ್ ಅಡಿಷನಲ್ ಕ್ಯಾಪಿಟಲ್ ಅಂತ ಹೇಳ್ತೀವಿ, ಫ್ರೆಶ್ ಕ್ಯಾಪಿಟಲ್. ನೆಕ್ಸ್ಟ್ ಇದ್ರ ಅಂಡರಲ್ಲಿ ಏನು ಬರುತ್ತೆ ಅಂತಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ನೆಟ್ ಪ್ರಾಫಿಟ್ ಆಡ್ ಮಾಡ್ತೀವಿ ನಾವು. ಈ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಇದೆ, ನೆಟ್ ಪ್ರಾಫಿಟ್. ನೆಕ್ಸ್ಟ್ ಡಿಡಕ್ಷನ್ಸ್ ಏನೇನು ಬರುತ್ತೆ ಒನ್ ಬೈ ಒನ್ ನಾನು ಡಿಡಕ್ಟ್ ಮಾಡ್ತಾ ಬರ್ತೀನಿ. ಮೈನಸ್ ಡ್ರಾಯಿಂಗ್ಸ್, ಮೈನಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಡಿಡಕ್ಟ್ ಆಗ್ತಾ ಇದೆ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೂಡ ಡಿಡಕ್ಟ್ ಆಗಲೇಬೇಕು. ಎರಡು ಕೂಡ ಅನ್ಫೇವರಬಲ್ ಬ್ಯಾಲೆನ್ಸ್ ಓನರ್ಗೆ. ನೆಕ್ಸ್ಟ್ ನೆಟ್ ಲಾಸ್ ಬರುತ್ತೆ. ಈಗ ನಾವು ನೆಟ್ ಲಾಸ್ ಅನ್ನ ತಗೊಳ್ಳೋದಿಲ್ಲ, ಯಾಕಂದ್ರೆ ನೆಟ್ ಪ್ರಾಫಿಟ್ ಇದೆಯಲ್ಲ, ನೆಟ್ ಪ್ರಾಫಿಟ್ ಹತ್ರ ನಾನು ಅಮೌಂಟ್ ಬರೀತೀನಿ ನಾನು. ಕ್ಯಾಪಿಟಲ್ ಎಷ್ಟಿದೆಯಪ್ಪ ಓಪನಿಂಗ್ ಕ್ಯಾಪಿಟಲ್ ಅಂದ್ರೆ 50,000 rupees ಇದೆ. ಫರ್ದರ್ ಕ್ಯಾಪಿಟಲ್ ಯಾವುದೂ ಇಲ್ಲ, ಅಡಿಷನಲ್ ಕ್ಯಾಪಿಟಲ್ ಏನು ಇಂಟ್ರೊಡ್ಯೂಸ್ ಆಗಿಲ್ಲ, ಯಾಕಂದ್ರೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿಲ್ವಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಲ್ಲ, ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಈ ಪ್ರಾಬ್ಲಮ್ ಅಲ್ಲಿ. ನೆಟ್ ಪ್ರಾಫಿಟ್ ಎಷ್ಟಿದೆಯಪ್ಪ ಅಂದ್ರೆ 5,000 rupees ಇದೆ, ತಗೊಳ್ಳಿ 5,000 rupees. ನೆಕ್ಸ್ಟ್ ಡ್ರಾಯಿಂಗ್ಸ್ ಎಷ್ಟಿದೆ ಅಂದರೆ 10,000 rupees ಇದೆ ಡ್ರಾಯಿಂಗ್ಸ್. ಇದು ಡಿಡಕ್ಷನ್ ಅಲ್ವಾ, ಅದಕ್ಕೆ ಬ್ರಾಕೆಟ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನು ಕೊಟ್ಟಿಲ್ಲ ಈ ಪ್ರಾಬ್ಲಮ್ ಅಲ್ಲಿ. ಈಗ ಕ್ಯಾಪಿಟಲ್ ಎಷ್ಟಿರುತ್ತೆ, ಕ್ಲಿಯರ್ ಕ್ಯಾಪಿಟಲ್ ಅಂದರೆ 45,000 ಇರುತ್ತೆ. ನೀವಿಲ್ಲಿ ಜಸ್ಟ್ ಏನು ಮಾಡ್ತೀರಾ ಅಂದರೆ ಕ್ಯಾಪಿಟಲ್ ತಗೊಳ್ಳಿ, ಕ್ಯಾಪಿಟಲ್ 50,000, ಆಡ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಆಡ್ ಮಾಡ್ಕೊಳ್ಳಿ 5,000, ಎಷ್ಟಾಗುತ್ತೆ 55,000 ಆಗುತ್ತೆ. ಲೆಸ್ ಡ್ರಾಯಿಂಗ್ಸ್ ಎಷ್ಟಿದೆ 10,000 ಇದೆ. ಡಿಡಕ್ಟ್ ಮಾಡಿದ್ರೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟು ಬರುತ್ತಪ್ಪ ಅಂದರೆ 45,000 ಇರುತ್ತೆ. ಅಡ್ಜಸ್ಟ್ಮೆಂಟ್ಸನ್ನು ಇನ್ಕಾರ್ಪೊರೇಟ್ ಮಾಡಿದ್ಮೇಲೆ ಅದಕ್ಕೆ ನಾನೇನು ಮಾಡಿದ್ದೀನಿ, ಎಲ್ಲ ಅಡ್ಜಸ್ಟ್ಮೆಂಟ್ಸ್ನು ಇಲ್ಲಿ ತೋರಿಸಿದ್ದೀನಿ ನಿಮ್ಗೆ ಏನೇನು ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಕ್ಯಾಪಿಟಲ್ಗೆ ಅಂತ. ನೀವು ಜಸ್ಟ್ ಈ ಥರ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಅಸೆಟ್ ಸೈಡ್ ಬರ್ಕೋಬೇಕು, ಅದು ಟ್ಯಾಂಜಬಲ್ ಅಸೆಟ್ಸ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಫಿಕ್ಸ್ಡ್ ಅಸೆಟ್ಸ್ ಅಪ್ಪ ಇದು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ 20,000. ಡಿಪ್ರೀಸಿಯೇಷನ್ ಏನಾದರೂ ಇದ್ದರೆ ಡಿಡಕ್ಟ್ ಮಾಡ್ಕೊಳ್ಳಿ, ಅಪ್ರೀಸಿಯೇಷನ್ ಏನಾದರೂ ಕೊಟ್ಟಿದ್ರೆ ಆಡ್ ಮಾಡಿ. ನೆಕ್ಸ್ಟ್ ಮೆಷಿನರಿ 20,000. ಫರ್ನಿಚರ್ ಇವೆಲ್ಲ ಅಸೆಟ್ಸು 10,000. ಬಿಲ್ಸ್ ರಿಸೀವಬಲ್ಸ್ ಇದು ಕೂಡ ಅಸೆಟ್, ರಿಸೀವಬಲ್ಸ್ ಅಸೆಟ್ ಆಗುತ್ತೆ, ಪೇಯಬಲ್ಸ್ ಲಯಬಿಲಿಟೀಸ್ ಆಗುತ್ತೆ 5,000. ಕ್ಯಾಶ್ ಇನ್ ಹ್ಯಾಂಡ್
ಅಸೆಟ್ ವ್ಯಾಲ್ಯೂ 5000. BOD ಅಂದರೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಲಯಬಿಲಿಟಿ. ಬ್ಯಾಂಕ್ ಓವರ್ ಡ್ರಾಫ್ಟ್ 6000. ನೆಕ್ಸ್ಟ್ ಸನ್ಡ್ರಿ ಕ್ರೆಡಿಟಾರ್ಸ್ ಲಯಬಿಲಿಟಿ. ಸನ್ಡ್ರಿ ಕ್ರೆಡಿಟಾರ್ಸ್ 10,000. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಅಸೆಟ್, ಇದು ಇನ್ವೆಂಟ್ರಿ ಅಂತ ಕರಿತೀವಿ ನಾವು ಸ್ಟೇಟ್ಮೆಂಟ್ಸ್ ಅಲ್ಲಿ. ಕ್ಲೋಸಿಂಗ್ ಸ್ಟಾಕ್ ಕರೆಂಟ್ ಅಸೆಟ್ಸ್ ಅಂಡರ್ ಅಲ್ಲಿ ಬರ್ಕೊಳ್ತಾ ಇರ್ತೀರಾ, ನೆನ್ಪು ಮಾಡ್ಕೊಳ್ಳಿ ಬೇಕಾದ್ರೆ. ಕ್ಲೋಸಿಂಗ್ ಸ್ಟಾಕ್ 11,000. ಇದು ಯಾವಾಗಲೂ ಅಷ್ಟೇ 14 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈ ಕ್ಲೋಸಿಂಗ್ ಸ್ಟಾಕ್ ಅನ್ನು ಅವ್ರ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿರ್ತಾರೆ, ನಾವು ನೋಡ್ಕೋಬೇಕು. ನೆಕ್ಸ್ಟ್ ಬ್ಯಾಂಕ್ ಲೋನ್ ಲಯಬಿಲಿಟಿ 10,000. ನೆಕ್ಸ್ಟ್ ನೆಟ್ ಪ್ರಾಫಿಟ್ ನಾನು ಆಲ್ರೆಡಿ ರೆಕಾರ್ಡ್ ಮಾಡಿದ್ದೀನಿ ನೋಡಿ, ನೆಟ್ ಪ್ರಾಫಿಟ್ ಇಲ್ಲಿದೆ 5,000. ಇಲ್ಲಿ ನಾವೇನ್ ಮಾಡಿದ್ದೀವಿ, ಇಲ್ಲಿ ಲೀಸ್ಟ್ ಅಲ್ಲಿರೋ ಐಟಮ್ಸ್ ಅನ್ನು ನಾವೇನ್ ಮಾಡ್ತಾ ಇದ್ದೀವಿ, ಕ್ಲಾಸಿಫಿಕೇಶನ್ಸ್ ಮಾಡ್ತಾ ಇದ್ದೀವಿ. ಕ್ಯಾಪಿಟಲ್, ಲಯಬಿಲಿಟಿ, ಅಸೆಟ್ಸ್ ಅಂತ ನಾವು ಕ್ಲಾಸಿಫಿಕೇಶನ್ಸ್ ಮಾಡ್ತಾ ಇದ್ದೀವಿ. ಈಗ ನಾವು ಟೋಟಲ್ ಮಾಡಿದ್ರೆ ಎರಡು ಸೈಡ್ ಕೂಡ ಬೋತ್ ದ ಸೈಡ್ ಈಕ್ವಲ್ ಆಗಿ ಬರಬೇಕು, ಯಾಕಂದ್ರೆ ಇದು ಬ್ಯಾಲೆನ್ಸ್ ಶೀಟ್, ಬ್ಯಾಲೆನ್ಸಿಂಗ್ ಫಿಗರ್ ಬರಬಾರ್ದು. ನೋಡಿ, ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟೀಸ್ ಅಸೆಟ್ಸ್ ಅಂತ ತಗೊಳ್ತೀವಿ, ಪರ್ಟಿಕ್ಯುಲರ್ಸ್ ಅಂತ ತಗೊಳ್ಳೋದಿಲ್ಲ. ಮತ್ತೆ ಇದಕ್ಕೆ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅಂತ ಕೂಡ ಬರೋದಿಲ್ಲ, ಯಾಕಂದ್ರೆ ಲಯಬಿಲಿಟೀಸ್ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ಅಸೆಟ್ಸ್ ಡೆಬಿಟ್ ಬ್ಯಾಲೆನ್ಸಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಬನ್ನಿ ಈಗ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಇದು ಅಂದ್ರೆ 45,000 ಪ್ಲಸ್ 6,000 ಪ್ಲಸ್ 10,000 ಪ್ಲಸ್ 10,000 71,000 ಬರುತ್ತೆ ಲಯಬಿಲಿಟೀಸ್ ಟೋಟಲ್. ಅಸೆಟ್ಸ್ ಅನ್ನ ನಾವು ಟೋಟಲ್ ಮಾಡಿದ್ರೆ 20 ಪ್ಲಸ್ 20 ಪ್ಲಸ್ 10 ಪ್ಲಸ್ 5 ಪ್ಲಸ್ 5 ಪ್ಲಸ್ 11,000 ಮಾಡಿದ್ರೆ ಸೇಮ್ ಇಲ್ಲೂ ಕೂಡ ಅಷ್ಟೇ 71,000 ಬರುತ್ತೆ. ನೀವು ಕ್ಯಾಲ್ಕುಲೇಟರ್ನ ಯೂಸ್ ಮಾಡಬೇಕು, ಚೆಕ್ ಮಾಡಬೇಕು. ನೋಡಿ, ಇದು ಬ್ಯಾಲೆನ್ಸ್ ಶೀಟ್ 6 ಮಾರ್ಕ್ಸ್ಗೆ ಈ ತರ ಕೇಳ್ಬೋದು.